ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಗೃಹಲಕ್ಷ್ಮಿ 10ನೇ ಕಂತಿನ ಹಣ ಇನ್ನೂ ಬಂದಿಲ್ವಾ? ಹಾಗಿದ್ರೆ ಈ ಅಪ್ಡೇಟ್ ಅನ್ನು ಏನು ಇದೆ ಅಂತ ನೀವು ಪೂರ್ತಿಯಾಗಿ ವಿಡಿಯೋನ ನೋಡಿ. ಏಕೆಂದ್ರೆ 10ನೇ ಕಂತಿನ ಹಣದಲ್ಲಿ ಸ್ವಲ್ಪ ಚೇಂಜಸ್ ಅನ್ನು ಮಾಡಲಾಗಿದೆ. ಏಕೆಂದರೆ ಈಗಾಗಲೇ ಹೇಳಿರುವ ಹಾಗೆ ಕಂತಿನ ಹಣವನ್ನು ಪಡೆದುಕೊಳ್ಳಲಾರದವರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಏನು ಚೇಂಜಸ್ ಮಾಡಿದ್ದಾರೆ ಮತ್ತು ಯಾವ ಜಿಲ್ಲೆಗಳಿಗೆ 2,000 ರೂಪಾಯಿ ಹಣ 10ನೇ ಕಂತಿನ ಹಣ ಬರುತ್ತದೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ನೋಡಬಹುದು. ಸ್ನೇಹಿತರೆ ನೋಡಿ, ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ಗೃಹಲಕ್ಷ್ಮಿ 10ನೇ ಕಂತಿನಲ್ಲಿ ಸ್ವಲ್ಪ ಅಂದ್ರೆ ಒಂದ್ 2-3 ಅಪ್ಡೇಟ್ ಗಳನ್ನು ಚೇಂಜಸ್ ಮಾಡಿದ್ದಾರೆ. ಆದರೆ 9ನೇ ಕಂತಿನ ಹಣ ಬಂದು ಈಗಾಗಲೇ ಬಹಳಷ್ಟು ದಿನ ಆಯ್ತು. ಅಂದ್ರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ ನೋಡಿ, ನಿಮಗೆ ಹೇಳುವುದಾದ್ರೆ ಗೃಹಲಕ್ಷ್ಮಿಯ 9ನೇ ಕಂತಿನ ಹಣವನ್ನು ಪಡೆದುಕೊಂಡಿರುವ ಎಲ್ಲಾ ಮಹಿಳೆಯರು ಈಗಾಗಲೇ ಅವರ ಖಾತೆಗೆ ಬಂದು 15ರಿಂದ 16 ದಿನ ಆಯ್ತು. ಅಂದರೆ ಏಪ್ರಿಲ್ 18ನೇ ತಾರೀಕಿಗೆ ಗೃಹಲಕ್ಷ್ಮಿಯ 9ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ಆದರೆ ಈಗಾಗಲೇ ಎಲ್ಲಾ ಮಹಿಳೆಯರು ಕೂಡ 9ನೇ ಕಂತಿನ ಹಣವನ್ನು ಬಂದವರು 10ನೇ ಕಂತಿನ ಹಣಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಾ. ಆದ್ರೆ ಈಗಾಗಲೇ ನೋಡಿ, ನಿಮಗೆ ಪ್ರತಿ ತಿಂಗಳಿನ ಒಂದು ಕಂತು ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ. ಈಗಾಗಲೇ 9ನೇ ಕಂತಿನ ಹಣವನ್ನು ಬಂದ ವ್ಯಕ್ತಿಗಳಿಗೆ ನಿಮಗೆ 9ನೇ ಕಂತಿನ ಹಣವನ್ನು ಬಂದಿದ್ದರೆ ನೀವು ಯಾವುದೇ ರೀತಿಯ ಟೆನ್ಷನ್ ತೆಗೆದುಕೊಳ್ಳುವುದಿಲ್ಲ ಮತ್ತು ಯಾವುದೇ ರೀತಿಯ ವೇರಿ ಆಗುವ ಅವಶ್ಯಕತೆ ಇಲ್ಲ. ಏಕೆಂದರೆ ನಿಮಗೆ 9ನೇ ಕಂತಿನ ಹಣವನ್ನು ಬಂದಿದ್ದರೆ ನಿಮಗೆ 10ನೇ ಕಂತಿನ 2,000 ರೂಪಾಯಿ ಹಣವನ್ನು ನಿಮ್ಮ ಖಾತೆಗೆ ಬಂದು ತಲುಪುವ ಸಾಧ್ಯತೆ ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಏಕೆಂದರೆ ನೋಡಿ, ಈಗಾಗಲೇ ಗೃಹಲಕ್ಷ್ಮಿಯ 9ನೇ ಕಂತಿನ ಹಣ 2,000 ರೂಪಾಯಿ ಬಂದು 18ನೇ ತಾರೀಕಿಗೆ ಬಂದಿದೆ. ಅಂದ್ರೆ ಏಪ್ರಿಲ್ 18ನೇ ತಾರೀಕಿಗೆ ನಿಮ್ಮ ಖಾತೆಗೆ ಬಂದಿದೆ. ಒಬ್ಬೊಬ್ಬರಿಗೆ 20ನೇ ತಾರೀಕಿಗೆ ಬಂದಿದೆ, ಒಬ್ಬೊಬ್ಬರಿಗೆ 22ನೇ ತಾರೀಕಿಗೆ ಬಂದಿದೆ. ಹೀಗಾಗಿ ಒಬ್ಬರಿಗೆ 1-2 ದಿನ ಬಿಟ್ಟು ಬಂದಿದೆ. ಆದರೆ ಕೆಲವರು ಇನ್ನೂ 9ನೇ ಕಂತಿನ ಹಣ ಕೂಡ ಅವರ ಖಾತೆಗೆ ಬಂದಿಲ್ಲ. ಅಂತವರು ಕೂಡ ಏನು ಮಾಡಬೇಕಂತ ಹೇಳುವುದಾದರೆ ನೋಡಿ, ನಿಮಗೆ ಹೇಳುವುದಾದರೆ ನಿಮಗೆ 9ನೇ ಕಂತಿನ ಹಣವನ್ನು ಬಂದಿಲ್ಲ ಅಂದ್ರೆ ನಾವೊಂದು ಹೇಳಿದ ಹಾಗೆ ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಬ್ಯಾಂಕಿಗೆ ನಿಮ್ಮ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗಿ ಸೀಡಿಂಗ್ ಮಾಡಿಸಿ. ಇಲ್ಲವಾದರೆ ನಿಮ್ಮ ಖಾತೆಗೆ 1 ರೂಪಾಯಿ ಕೂಡ ಜಮಾವಣೆ ಆಗುವುದಿಲ್ಲ ಅಂತ ನಾನು ಹೇಳುತ್ತೇನೆ. ನಿಮಗೆ 9ನೇ ಕಂತಿನ ಹಣ ಮತ್ತು 8ನೇ ಕಂತಿನ ಹಣವನ್ನು ಬಂದವರು ಕೂಡ ನಿಮಗೆ 10ನೇ ಕಂತಿನ ಹಣವನ್ನು ನೀವು ಯಾವುದೇ ಒಂದು ಕೆಲಸ ಮಾಡಲಿಲ್ಲ ಅಂದರೂ ಕೂಡ ನಿಮಗೆ 10ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬರುತ್ತದೆ. ಮತ್ತು 9ನೇ ಕಂತಿನ ಹಣವನ್ನು ಬರಲಾರದವರು ನಿಮ್ಮ ಬ್ಯಾಂಕಿಗೆ ಹೋಗಿ ನಾನು ಹೇಳಿದ ಹಾಗೆ ಅಂದರೆ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ಸೀಡಿಂಗ್ ಮಾಡಿಸಿ. ನಿಮ್ಮ ಖಾತೆಗೆ 10ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಜಮಾವಣೆ ಆಗುತ್ತದೆ. ಸ್ನೇಹಿತರೆ, ನಿಮಗೆ ಮಾಹಿತಿಯನ್ನು ಇಷ್ಟವಾಗಿದೆ ಮತ್ತು ತಿಳಿದಿದೆಯೇ ಅಂತ ಅನಿಸಿದೆ. ಏಕೆಂದ್ರೆ ವಿಡಿಯೋನ ಕೊನೆಯದಾಗಿ ನೋಡಿದಕ್ಕೆ ಧನ್ಯವಾದಗಳು. ನಿಮಗೆ ಗೃಹಲಕ್ಷ್ಮಿ ಆಗಲಿ, ಅನ್ನ ಬಗ್ಗೆ ಆಗಲಿ, ಸರ್ಕಾರದ ಎಲ್ಲಾ ಸೌಲಭ್ಯಗಳ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ದಿನನಿತ್ಯ ಅಪ್ಡೇಟ್ಗಳು ಸಿಗ್ತಾ ಹೋಗುತ್ತವೆ. ನಿಮಗೆ 10ನೇ ಕಂತಿನ ಹಣವನ್ನು ಬಂದರೆ ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿ ಮತ್ತು 9ನೇ ಕಂತಿನ ಹಣವನ್ನು ಯಾರಿಗೆ ಬಂದಿದೆ ಅವರು ಕೂಡ ಕಮೆಂಟ್ ಮಾಡಿ. ಏಕೆಂದ್ರೆ 10ನೇ ಕಂತಿನ ಹಣಕ್ಕಾಗಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಜೊತೆಗೆ ಸಿಗ್ತೀವಿ. 9ನೇ ಕಂತಿನ ಹಣ ಯಾರಿಗೆ ಇನ್ನೂ ಬಂದಿರುವ ಅವರು ಕೂಡ ವೇರಿ ಮಾಡಿಕೊಳ್ಳಬೇಡಿ. ಏಕೆಂದ್ರೆ ನಿಮ್ಮ ಖಾತೆ ಕೂಡ 9ನೇ ಕಂತಿನ ಹಣ ಮತ್ತು ಪೆಂಡಿಂಗ್ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಏಕೆಂದ್ರೆ ನಿಮ್ಮ ಲೈಕ್ ನಮ್ಮ ಚಾನಲ್ಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ. ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.